ಬೆಂಗಳೂರು ಸ್ಲಮ್ ಪಾರ್ಟ್ 7 ಅಂಬೇಡ್ಕರ್ ಕಾಲೋನಿ ಸ್ಲಮ್. ವೀಕ್ಷಕರೇ, ಬೆಂಗಳೂರು IT ಸಿಟಿ, ಸಿಲಿಕಾನ್ ಸಿಟಿ ಅಂತೆಲ್ಲ ಕರೆಸಿಕೊಳ್ಳುತ್ತೆ. ಇನ್ನು ಕಾಂಗ್ರೆಸ್ ಸರ್ಕಾರ ಇದೀಗ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರು ಮಾಡಲು ಕನಸಿನ ಚಟ್ಟ ಏರಿ ಕೂತಿದೆ. ವಿಪರ್ಯಾಸವೇನೆಂದರೆ, ಸರ್ಕಾರದ ಕಣ್ಣಿಗೆ ಬಹುತೇಕ ಕೊಳಗೇರಿ ಪ್ರದೇಶಗಳು ಮತ್ತವುಗಳ ಸಮಸ್ಯೆಗಳು ಯಾಕೆ ಕಣ್ಣಿಗೆ ಬೀಳ್ತಿಲ್ಲ ಅನ್ನೋ ಯಕ್ಷ ಪ್ರಶ್ನೆ ಎಲ್ಲರ ಮನದಲ್ಲೂ ಸಹ ಮೂಡ್ತಿದೆ. ದಶಕಗಳಿಂದಲೂ ಸಹ ಬೆಂಗಳೂರಿನಲ್ಲಿ ವಾಸವಿದ್ದುಕೊಂಡು ಬಿಸಿಲು ಮಳೆ ಅಂದೇ ಬೆಂದು ಹೋಗಿರುವ ಸ್ಲಮ್ ನಿವಾಸಿಗಳ ಸಮಸ್ಯೆಗಳನ್ನು ಕೇಳ್ತಾ ಹೋದರೆ ನಿಜಕ್ಕೂ ನಮಗೆ ದಿನ ಕಳೆಯೋದೇ ಗೊತ್ತಾಗಲ್ಲ. ಇಂಥ ಒಂದು ಸ್ಲಮ್ ಅಂದರೆ ಅದು ಅಂಬೇಡ್ಕರ್ ಕಾಲೋನಿ ಸ್ಲಮ್. ಇದು ಯಲಹಂಕ ಉಪನಗರದ ಬಳಿ ಇದೆ. ಇದರ ಬಗ್ಗೆ ನಮ್ಮ ತಂಡಕ್ಕೆ ಮಾಹಿತಿ ಗೊತ್ತಾದ ಕೂಡಲೇ ಅಲ್ಲಿನ ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಅಲ್ಲಿಗೆ ಹೊರಟಿತ್ತು. ಎರಡು ಎಕರೆ ಜಾಗದಲ್ಲಿ 1200 ಜನ ವಾಸ. ಇಲ್ಲಿ ಮನೆಗೆ ಜಾಗ ಬರೀ 15 ಅಡಿಯಷ್ಟೇ. ತುಂಬಾ ಕಿರಿದಾದ ಗಲ್ಲಿಗಳು, 15 ಅಡಿಯ ಸ್ಟೀಲ್ ಶೀಟ್ ಜೋಪಡಿಗಳು. ಬಡತನವೆಂಬ ಮಾಯಾಜಾಲದಲ್ಲಿದ್ದೇವೆಂದು ಇನ್ನೂ ತಿಳಿಯದ ಪುಟ್ಟ ಪುಟ್ಟ ಮಕ್ಕಳು. ಸುಮಾರು 1200ಕ್ಕೂ ಹೆಚ್ಚು ಜನ ವಾಸಿಸ್ತಿರೋ ಸ್ಲಮ್ ಅಂಬೇಡ್ಕರ್ ಕಾಲೋನಿ ಸ್ಲಮ್. 200ಕ್ಕೂ ಹೆಚ್ಚು ಮನೆಗಳಿರುವ ಈ ಸ್ಲಮ್ನ ಜನ ಪ್ರತಿಯೊಂದನ್ನು ಸಹ ಇಂದಿನವರೆಗೆ ಹೋರಾಟ ಮಾಡೋದರ ಮುಖಾಂತರವೇ ಪಡೆದುಕೊಳ್ತಾ ಬರ್ತಿದ್ದಾರೆ. ಸರ್ಕಾರದ ಯಾವುದೇ ಯೋಜನೆಗಳು ಸರಿಯಾಗಿ ಇವರ ಮನೆ ಬಾಗಿಲಿಗೆ ತಲುಪಿಲ್ಲವಾದರೂ ಎದೆಗೊಂದದೆ ಇಲ್ಲಿನ ಜನ ಜೀವನ ನಡೆಸ್ತಿದ್ದಾರೆ. ಹೋರಾಟದಲ್ಲೇ ಜೀವನ ಸವೆಸಿ ಪಾಪ ಅಂಬೇಡ್ಕರ್ ಸ್ಲಮ್ ನಿವಾಸಿಗಳು ಬೇಸತ್ತು ಹೋಗಿದ್ದಾರೆ. ವೀಕ್ಷಕರೇ, ಅಂದಹಾಗೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ನಾವು ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾಗ ನಮ್ಮ ಕಣ್ಣಿಗೆ ಹಲವಾರು ವಿಚಾರಗಳು ಕಾಣಿಸಿದ್ವು. ದೃಶ್ಯದಲ್ಲಿರುವ ಈ ಮಹಿಳೆ ಸರಿಸುಮಾರು 50ಕ್ಕೂ ಹೆಚ್ಚು ವರ್ಷ ವಯಸ್ಸಾಗಿದೆ. ಈಕೆ ಪುಟ್ಟ ಮಗುವಿನಿಂದ ಇಲ್ಲೇ ಬೆಳೆದು ನಾನಾ ಕಷ್ಟಗಳ ಬವಣೆಯಲ್ಲಿ ಜೀವನ ಸವಿಸಿ ಬೆಂದು ಹೋಗಿದ್ದಾರೆ. ಈಕೆ ಇಲ್ಲಿ ಈವರೆಗೂ ಅನುಭವಿಸಿರುವ ಸಮಸ್ಯೆಗಳ ಗಂಟನ್ನು ನಮ್ಮ ಮುಂದೆ ಹೇಗೆ ಬಿಚ್ಚಿಟ್ರೋ ನೀವೇ ಕೇಳಿಸ್ಕೊಳ್ಳಿ. ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳ್ತಾರೆ, ಎಲ್ಲ ಡಮ್ಮಶಾರ. ನಮ್ಮ ಮನೆಗಳು ನಮ್ಮ ಅಧಿಕಾರ ಹಿಡ್ಕೊಂಡು ನಾವು ಅವ್ರು ಏನು ಹೇಳಿದಾರೋ ಆ ಥರ ನಡ್ಕೊಂಡು ಅದಕ್ಕೆ ಇವತ್ತು ನಾವು ಇಲ್ಲಿ ವಾಸವಾಗಿದ್ವಿ. ಇಲ್ಲಾಂದ್ರೆ ನಮಗೆ ಬುಲ್ಡೋಜರ್ 2 ಸಾರಿ ಬಂದಿತ್ತು. 2 ಸರಿ ಕೆಡಿಸ್ತು ಅಂದರೆ ನಾವು ರೋಡಲ್ಲೇ ಮಲ್ಕೊಂಡಿದ್ದೀವಿ. ಸತ್ರೆ ನಾವು ಸಾಯ್ತೀವಿ, ಜಾಗ ಬಿಟ್ಟು ಕದಲಲ್ಲ. ಒಂದೇ ಮಾತು ಹೇಳಿದ ನಾವು ಸರ್ ಹತ್ರ. ಸರಿ, ನೀವು ಹೆಂಗಾದ್ರೆ ಹಂಗೆ. ಅವ್ರಿಗೂ ನಮಗೂ ಅವ್ರು ರೆಸ್ಪೆಕ್ಟ್ ಕೊಟ್ಟವ್ರೆ, ಅವ್ರಿಗೂ ನಾವು ಕೊಟ್ಟಿದ್ದೀವಿ. ಅವ್ರು ಏನು ಹೇಳ್ತಾರೋ ಅದ್ರ ಮೇಲೆ ನಾವು ನಡೀತಾ ಇದ್ದೀವಿ. 45 ವರ್ಷ ಆಯ್ತು ಇಲ್ಲಿ ಮಾಡ್ತಿರೋದು. ಒಂದು ನಾವು ಇಲ್ಲಿಗೆ ಬಂದಾಗ ಹಾಸ್ಟೆಲು ಆಗಲಿ ಅಂಗನವಾಡಿ ಇರಲಿಲ್ಲ ನಮಗೆ. ನನ್ನ ಮಗ ಇವಾಗ ಇಂಜಿನಿಯರ್ ಓದ್ಬಿಟ್ಟು ಡಿಪ್ಲೊಮಾ ಮುಗಿಸಿದ್ದಾರೆ. ಎಲ್ಲಿ ಮುಗಿಸಿದ್ದಾರೆ ಅಂದರೆ ಒಂದು ಗಿಡ, ಆಲ್ದ ಮರದ ಹತ್ರ ನಮ್ಗೆ ಅಂಗನವಾಡಿ. ಮಳೆ ಬಂದಾಗ ಪೇಪರ್ ಹಿಡ್ಕೋಬೇಕು, ಪಾಪ ಅಂಗನವಾಡಿ ಟೀಚರ್ ಓಡೋಗ್ಬೇಕು. ಮಳೆ ನಿಂತಾಗ ಮತ್ತೆ ಗಿಡದಲ್ಲಿ ಬಂದು ನಮ್ಮ ಮಕ್ಕಳು ಅಂಗನವಾಡಿ ಓದಿದ್ದಾರೆ. ಆ ಕಷ್ಟ ನೋಡಿ ನಮ್ಮ ಅಧಿಕಾರ ಅವರು ಕಂಪ್ಲೇಂಟ್ ಮಾಡಿದ ಮೇಲೆ ನಮ್ಗೆ ಚಿಕ್ಕದಾಗಿ ಒಂದು ಅಂಗನವಾಡಿ ಬಂತಿಲ್ಲಿ. ಅವಾಗಿಂದ ಒಂದಾಗಿ ಹಿಂಗೆ ಬರೇ ಹೋರಾಟ ಮಾಡೇ ಪಡೆದಿದ್ದೆ ಹೊರತು ನಮಗೆ ನೆಮ್ಮದಾಗಿ ಸುಖವಾಗಿ ಯಾವುದು ಬಂದಿಲ್ಲ. ಪ್ರತಿ ಅದಕ್ಕೆ ನಾವು ಹೋರಾಟ ಮಾಡಿದ್ವಿ. ಹೊಟ್ಟೆಗೆ ಊಟ ಇಲ್ಲ, ಕಣ್ಣಿಗೆ ನಿದ್ದೆ ಇಲ್ಲ, ನೀರು ಕುಡಿಯೋಣಂದ್ರೆ ನಮಗೆ ನೀರು ಇರಲಿಲ್ಲ. ಒಂದೊಂದು ಬಿಂದಿಗೆ ಹಿಡ್ಕೊಂಡು ಆ ಅಳಲ್ಸಂದ್ರ ಇದೆಯಲ್ಲ ಅಲ್ಲಿವರೆಗೂ ಬಾಯಿ ಬಡ್ಕೊಂಡು ಹೋಗಿದ್ವಿ ಬಿಂದಿಗೆ ಹಿಡಿದು. ನಮ್ಮ ಅಧಿಕಾರಿ ಮುಂದೆ, ನಾವೆಲ್ಲ ಹಿಂದೆ. ನೀರಿಗೋಸ್ಕರಾಗಿ ಪ್ರತಿ ಒಂದು ಹೋರಾಟದಲ್ಲೇ ಬಂದಿದೆ. ನಮಗೆ ಯಾವುದಂತೂ ನೆಮ್ಮದಿಯಾಗಿ ಬಂದಿಲ್ಲ. ಏನೋ ದೇವ್ರ ದಯದಿಂದ ಆ ಫ್ರೀಡಮ್ ಪಾರ್ಕಲ್ಲಿ ಒಂದು 15 ದಿವಸ ಇದ್ದೀವಿ. ಹಬ್ಬ ಅಂದ್ರೆ ಹಬ್ಬ, ದೊಡ್ಡ ಹಬ್ಬ. 20 ದಿವಸ ನೈಟು ಹಗಲು ಚಳಿ ಗಾಳಿ ಬಾಣಿತರು ಸ್ಕೂಲು ಕಾಲೇಜ್ ಎಲ್ಲ ಬಿಟ್ಟು ಮನೆ ಲಾಕ್ ಮಾಡ್ಕೊಂಡು ಅಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಇದ್ದೀವಿ. ನಾವು ಇದ್ದೀವಲ್ಲೇ ಅಲ್ಲಿ ಪ್ರತಿಯೊಬ್ಬರು ಅಧಿಕಾರಿ ಬಂದು ಮಾತಾಡಿದರು. ಆಮೇಲೆ ನಾವು ಅಂದ್ಕೊಂಡಿದ್ದು ಸಕ್ಸಸ್ ಆಯಿತು. ಪ್ರತಿಯೊಂದು ಅಧಿಕಾರಿಯಿಂದ ನಮ್ಗೆ ಪಡೆದಿರೋದು. ಇವತ್ತು ನಮಗಂತೂ ನಮ್ಮಂಥ ಜನನ ಓಡಿಸೋರು ಇಲ್ಲಿ. ಅವರೊಬ್ಬರು ನಮ್ಮ ಅಧಿಕಾರ ಇಲ್ಲಾಂದರೆ ಈ ಜಾಗದಲ್ಲಿ ನಾವು ನಿಂತ್ಕೊಳ್ಳೋಕ್ಕೂ ಕೂಡ ನಮಗೊಂದಿಷ್ಟು ಇರ್ಬೇ ಥರ ನಿಂತ್ಕೊಳ್ಳೋಕೆ ಬಿಟ್ಟಿಲ್ಲ. ನಮ್ಮನೆ ಭಾಳ ಅಧಿಕಾರಿಗಳು ನಮ್ಮನ್ನ ಓಡ್ಸೋಕ್ಕೆ ನೋಡಿದ್ರು. ಕರೆಂಟ್ ಕಂಬದಲ್ಲಿ ಕಾದು ಕುಳಿತಿದ್ದಾನೆ ಜವರಾಯ, ಕಂಬದಲ್ಲಿ ವಾಲಾಡುತ್ತಿದೆ ಯಮಪಾಶ. ಸುಮಾರು ಮನೆಗಳ ವಿದ್ಯುತ್ ವ್ಯವಸ್ಥೆಯನ್ನು ಪರಿಶೀಲಿಸಿದಾಗ ನಮಗೆ ನಿಜಕ್ಕೂ ಗರ ಪಡೆದಂತಾಗಿತ್ತು. ಯಾಕಂದರೆ ಸಾಕಷ್ಟು ಇಕ್ಕಟ್ಟಿನಿಂದ ಕೂಡಿರುವ ಈ ಮನೆಗಳು ಒಂದೇ ಕರೆಂಟ್ ಕಂಬದಿಂದ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿವೆ. ಹಾಡು ಆಗಲೇ ಇದರ ಸುತ್ತಮುತ್ತ ಜನ ಓಡಾಡ್ತಿದ್ದು ಯಾವಾಗ ಬೇಕಾದರೂ ಇದು ಅಪಾಯಕ್ಕೆ ಆಹ್ವಾನ ನೀಡುವಂತಿದೆ. ಒಮ್ಮೆ ಇಲ್ಲಿ ಯಮರಾಯ ಹೊಂಚು ಹಾಕಿ ಕುಳಿತಿದ್ದಾನೆ ಅಂತ ನಮಗೆ ಭಾಸವಾಯಿತು.
ಅಂಬೇಡ್ಕರ್ ಕಾಲೋನಿ ಜನತೆಗೆ ಸರ್ಕಾರ ಕೆಲವು ಅತ್ಯವಶ್ಯಕ ವಿದ್ಯುತ್ ಕಂಬಗಳನ್ನಾದರೂ ಒದಗಿಸಿಕೊಡಬೇಕಾದ ಪರಿಸ್ಥಿತಿ ಸಾಕಷ್ಟಿದೆ. ಅಂಬೇಡ್ಕರ್ ಕಾಲೋನಿ ಸ್ಲಮ್ ನಿವಾಸಿಗಳು ಸಹ ಇಲ್ಲಿ ಬಹುಪಾಲು ಕನ್ನಡ ಮಿಶ್ರಿತ ತೆಲುಗು ಮಾತನಾಡುವವರಾಗಿದ್ದು ಉತ್ತರ ಕರ್ನಾಟಕದ ಜಿಲ್ಲೆಗಳಿಂದ ಬಂದಿರುವವರಾಗಿದ್ದಾರೆ. ಜೋಳದ ರೊಟ್ಟಿಯ ಊಟ ಇವರ ಅಚ್ಚುಮೆಚ್ಚಿನ ಆಹಾರ. ಬೆಳಿಗ್ಗೆ ಕೆಲಸಕ್ಕೆ ಹೋಗಿದ್ದ ಮಹಿಳೆ ಆಗತಾನೆ ಬಂದು ಊಟಕ್ಕಾಗಿ ಜೋಳದ ರೊಟ್ಟಿ ತಟ್ಟುತ್ತಿದ್ದ ದೃಶ್ಯ ಎಷ್ಟು ಮನಮೋಹಕವಾಗಿತ್ತು ಗೊತ್ತಾ? ಸರ್, ಇಲ್ಲಿ ಪ್ರತಿಯೊಂದು ಅವಶ್ಯಕತೆಗಳನ್ನು ನಾವೇ ಪೂರೈಸಿಕೊಂಡಿದ್ದೇವೆ. ಯಾವ ಸರ್ಕಾರ ಸಹ ನಮಗೇನು ಮಾಡಿಲ್ಲ. ಒಂದು ಕರೆಂಟ್ಗೂ ಹೋರಾಟ, ಒಂದು ಚರಂಡಿಗೂ ಹೋರಾಟ, ಎಲ್ಲದನ್ನು ಅನುಭವಿಸಿ ಸಾಕಾಗಿ ಹೋಗಿದೆ. ಇದೀಗ ನಮಗೆ ಹಕ್ಕುಪತ್ರ ಕೊಟ್ಟಿದ್ದು 7 ವರ್ಷ ಆಗಿದೆ. ಆದರೆ ಇನ್ನೂ ಸಹ ಇವರಿಗೆ ಮನೆ ನಿರ್ಮಿಸಿಕೊಳ್ಳಲು ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ಲ ಅಂತ ನಮಗೆ ಉತ್ತರ ಸಿಕ್ತು. 1+1 ಅದು ಬಟ್ ನಾವೇ ಕಟ್ಕೊಳ್ಳೋ ಥರ ಒಂಟಿ ಮನೆ ಯೋಜನೆ ನಡೀಲ್ಲ ಅಂದ್ರೆ ಆ ಮನೆಗೆ ಅವರವರ ಪ್ರಾಪರ್ಟಿಗೆ ಆ BBMP ಕಡೆಯಿಂದ 5 ಲಕ್ಷ ರೂಪಾಯಿ ಮಂಜೂರು ಆಗುತ್ತೆ. ಆ ತರ ಮಾಡ್ಬೇಕಂತ ಜನರ ಉದ್ದೇಶ ಇದೆ. ನಮ್ಗೊಂಡಿಂದ ಆಗಿದ್ರೆ ಇಷ್ಟೊತ್ತಿಗೆ ಮನೆಗಳು ಆಗಿರೋದು. ಬಟ್ ನಾವು ಆ ಸ್ಕೀಮ್ ಹೋಗ್ತಾ ಇಲ್ಲ ಯಾರು ಹೋಗ್ತಾ ಇಲ್ಲ. ಅವರವ್ರ ನಿವೇಶನಕ್ಕೆ ಅವರವರ ಕಟ್ಕೊಳ್ಳೋ ಅದಕ್ಕೆ ಅವ್ರವ್ರಿಗೆ ಅವ್ರವ್ರ ಅಕೌಂಟ್ಗೆ ಅಮೌಂಟ್ ಹಾಕಿದ್ರೆ ಅವರೇ ಕಟ್ಕೊಂತಾರೆ ಅಂದ್ಬಿಟ್ಟು ಎಲ್ಲ. ಯಾಕಂದ್ರೆ ಎಲ್ಲ ಅದೇ ಕೆಲಸ ಮಾಡೋರು ಇಲ್ಲಿ ಗುತ್ತಿಗೆದಾರ ಕೊಟ್ಟರೆ ಸರಿಯಾಗಿ ಮಾಡೋದಿಲ್ಲ ಅನ್ನೋ ಉದ್ದೇಶ ಇದೆ. ಹಾಗಾಗಿ ಎಲ್ಲ ಬಿಲ್ಡಿಂಗ್ ಎಲ್ಲ ಕಾರ್ಯಕ್ರಮ ಮಾಡೋದು ಗೊತ್ತಿರೋರು ಎಲ್ಲ ಇವರೆಲ್ಲ ಸ್ಕಿಲ್ ವರ್ಕ್ ಮಾಡೋರೆ, ಬೇರೆ ಕೆಲಸ ಎಲ್ಲ ಅನುಭವ ಇದೆ ಅವರಿಗೆ. ಹಾಗಾದ್ರೆ ನಾವು ಸ್ವಲ್ಪ ಅಮೌಂಟ್ ಅದಕ್ಕಾಗಿ ಸ್ವಲ್ಪ ಉತ್ತಮವಾದಂಥ ಮನೆಗಳು ಕಟ್ಕೋಬೇಕು ಅನ್ನೋ ಒಂದು ಉದ್ದೇಶ ಇದೆ ಅವರಿಗೆ. ಇಲ್ಲ ಅದ್ರ ಮೇಲೆ ಆಗಲಿ ಇನ್ನೊಂದಾಗಲಿ ಆ ಥರ. ಎಷ್ಟು ವರ್ಷ ಆಲ್ಮೋಸ್ಟ್ ಇಲ್ಲಿ 70 ಬಂದು 70 ಸರ್ 1970 ನಮಗೆ 44 ವರ್ಷ ಇದೆ. ವೀಕ್ಷಕರೇ, ಅಂಬೇಡ್ಕರ್ ಕಾಲೋನಿ ಸ್ಲಮ್ ಜನತೆ ಕಾರ್ಪೆಂಟರ್, ಪೈಂಟರ್, ಗಾರೆ ಕೆಲಸ ಇದೆಲ್ಲ ಮಾಡ್ತಿದ್ದು ಸ್ವತಃ ತಾವೇ ತಮ್ಮ ಕೈಯಾರೆ ಮನೆಗಳನ್ನು ನಿರ್ಮಿಸಿಕೊಂಡಿದ್ದಾರೆ. ಮನೆಗಳು ಮಳೆ ಬಂದರೆ ಸಾಕು ಪೂರ್ತಿ ಜಲಾವೃತವಾಗ್ತವೆ. ಸ್ವಿಮ್ಮಿಂಗ್ ಪೂಲ್ ರೀತಿ ನಿರ್ಮಾಣವಾಗ್ತವೆ. ಎಲ್ಲಿಲ್ಲದ ಹಾವುಗಳು ಸಹ ಇವರ ಮನೆಯ ಅತಿಥಿಗಳಾಗಿ ಬಿಡ್ತವೆ. ಮನೆಯ ಮುಂದಿರುವ ಡ್ರೈನೇಜ್ ಸಹ ಅದೇ ಸಮಯದಲ್ಲಿ ಕೈ ಕೊಡ್ತಾವಂತೆ. ಸರ್, ಆ ಸಮಯದಲ್ಲಿ ನಮಗೆ ಊಟ ಮಾಡೋದಕ್ಕೂ ಆಗಲ್ಲ ಅಂತ ಪಾಪ ಇಲ್ಲಿನ ಜನ ಬೇಜಾರು ಮಾಡ್ಕೋತಾರೆ. ಇನ್ನು ಯಾವ ಸರ್ಕಾರಗಳು ಬಂದರೂ ಸಹ ನಮಗೇನು ಮಾಡಿಲ್ಲ. ಹಕ್ಕು ಪತ್ರಕ್ಕೋಸ್ಕರ ಫ್ರೀಡಮ್ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿ ಮಾಡಿದ್ದಕ್ಕೆ ಅದು ನಮಗೆ ಸಿಕ್ಕಿದ್ದು. ಆದರೆ ಇದೀಗ ನಮಗೆ ಮನೆ ನಿರ್ಮಾಣ ಮಾಡಿಕೊಳ್ಳೋದಕ್ಕೆ ಸರ್ಕಾರದ ವತಿಯಿಂದ ಅನುದಾನ ಬೇಕಿದೆ. ಅದಕ್ಕೂ ಸಹ ಹೋರಾಟ ಮಾಡ್ತೀವಿ ಸರ್ ಅನ್ನುವ ಇವರ ಮಾತುಗಳನ್ನು ಕೇಳಿ ನಮ್ಮ ಕಣ್ಣಿವೆಗಳು ಯಾವಾಗಲೂ ಒದ್ದೆಯಾಗಿದ್ವು.